ಜೆಡಿಎಸ್ನಲ್ಲಿ ಅಡ್ಡ ಮತದಾನದ ವಿಚಾರ ಬೆಂಗಳೂರಿನಲ್ಲಿ ಶಾಸಕ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಷ್ಟೊಂದು ಜನ ಅಡ್ಡ ಮತದಾನ ಮಾಡಿರೋದು ಆಶ್ಚರ್ಯ. ನಾನು ಯಾರ್ದು ಹೆಸರು ಹೇಳಕ್ ಹೋಗಲ್ಲ. ಅಡ್ಡ ಮತದಾನದಿಂದ ನಮ್ಮ 5ನೇ ಅಭ್ಯರ್ಥಿಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ದಾರೆ. ನೋಡಿ, ಬೇರೆಯವರಿಗೆ ಮತಗಳು ಸೆಟ್ ಆಗಿರತ್ತೆ. ಇಷ್ಟೊಂದು ಜನ ಅಡ್ಡ ಮತದಾನ ಮಾಡಿರೋದು ಆಶ್ಚರ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾನು ಯಾರ್ದು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಹೆಸರು ಹೇಳಿದ್ರೆ ತಪ್ಪಾಗತ್ತೆ. JDS ಮತ್ತು BJPಯಿಂದ ಸಂಪರ್ಕದಲ್ಲಿ ಇದ್ದಾರೆ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಈಗ ಅದು ದೃಢವಾಗಿದೆ. ಯಾರು ಹಾಕಿದ್ದಾರೆ ಅನ್ನೋದು ಸಸ್ಪೆನ್ಸ್ ಇದ್ದೇ ಇರತ್ತೆ ಅಂತ ಹೇಳಿದ್ದಾರೆ. ನೀವು ಹುಡುಕ್ತಾ ಇರ್ತೀರಾ, ನಾವು ಹುಡುಕ್ಬೇಕು. ವಿನಯ್ ಅವರು ಗೆಲ್ತಾರೆ ಎಂಬ ಭರವಸೆ ನಮಗೆ ಮೊದಲೇ ಇತ್ತು. ಸ್ವಲ್ಪ ಜಾಸ್ತಿ ಮತದಲ್ಲೇ ಗೆಲ್ತಾರೆ ಅಂತ ಗೊತ್ತಿತ್ತು. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ರು 2ನೇ ಸುತ್ತಿನಲ್ಲಿ ವಿನಯ್ ಅವರು ಗೆಲ್ತಾನೆ ಇದ್ರು. DK ಶಿವಕುಮಾರ್ ಅವರ ಕೈವಾಡ ಇದೆಯಾ ಎಂಬ ವಿಚಾರ ಅವರು ಅದರಲ್ಲೇ ಎಕ್ಸಾಕ್ಟ್ ಇದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇಂತಹ ಲೆಕ್ಕಾಚಾರಗಳಲ್ಲಿ ಅವರ ಅನುಭವ ಬಹಳ ದೊಡ್ಡದು. ಚುನಾವಣೆಯಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು, ಯಾವ ರೀತಿ ಚುನಾವಣೆ ಎದುರಿಸಬೇಕು, ಎಲ್ಲದ್ರ ಬಗ್ಗೆನೂ ಅವ್ರಿಗೆ ಗೊತ್ತಿದೆ ಅನ್ನೋದನ್ನು ಹೇಳಿದ್ದಾರೆ. ಖುದ್ದಾಗಿ ಅವ್ರನ್ನೇ ಮಾತಾಡಿಸಲಾಗಿದೆ. ಕೇಳೋಣ ಬನ್ನಿ. ನಮ್ಮ ಜೊತೆ ಶಾಸಕರಾಗಿರುವಂಥ ಮಧು ಬಂಗಾರಪ್ಪ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್, ನಿನ್ನೆ ತಾನೇ MLC ಎಲೆಕ್ಷನ್ ಮುಗಿದಿದೆ. BJP ಕಡೆಯಿಂದ 7 ಮತ ಮತ್ತು JDS ಕಡೆಯಿಂದ ಬಂದಿರುವಂಥ 4 ಮತ. ಇದೇ ಪ್ರಮುಖ ಚರ್ಚೆಗೆ ಕಾರಣವಾಗಿರುವಂಥದ್ದು. 5ನೇ ಅಭ್ಯರ್ಥಿ 4 ಅಭ್ಯರ್ಥಿಗಳಿಗಿಂತ ಹೆಚ್ಚು ಮತದಲ್ಲಿ 32 ಮತ ಪಡೆದು ಗೆದ್ದಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಸ್ವಾಭಾವಿಕವಾಗಿ ಏನಾದರೂ ಈ ಅಡ್ಡ ಮತದಾನ ಆಗುತ್ತೆ ಅಂತ ಹೇಳಿದಾಗ ಯೂಶಲಿ 5th ಕ್ಯಾಂಡಿಡೇಟಿಗೆ ಅದು ಅಡ್ವಾಂಟೇಜ್ ಆಗ್ತಕ್ಕಂಥದ್ದು. ಯಾಕೆಂದರೆ ಏನಾಗುತ್ತೆ, ಬೇರೆಯವರಿಗೆಲ್ಲ ಅಲೋಕೇಶನ್ ಕರೆಕ್ಟಾಗಿ ಮಾಡಿರ್ತಾರೆ. ನಾವೇನು ವಂಡರ್ಲಾ ಅಲ್ಲಿ ಹೋಗಿ, ಯಾಕೆಂದರೆ ತಪ್ಪಾಗಬಾರ್ದು, ಇವರಿಗೆ ಇಷ್ಟಿಷ್ಟು ಅಂಥೇಳಿ ಮಾಡಿರ್ತಾರೆ. ಬಟ್ ಈಸ್ ವೆರಿ ಸರ್ಪ್ರೈಸಿಂಗ್. ಇಷ್ಟೊಂದು ಜನರು ಅಡ್ಡ ಮತದಾನ ಮಾಡಿದ್ದಾರೆ. ಕೆಲವು ಸ್ಪೆಕ್ಯುಲೇಷನ್ಸ್ ಎಲ್ಲ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ಈಗ ಫಾರ್ ಎಕ್ಸಾಂಪಲ್, ನಾನು ಹೆಸರು ಹೇಳಬಾರ್ದು, JDSಯಿಂದ ನಾನು ಯಾರ್ದು ಹೆಸರು ಹೇಳೋಕ್ಕಾಗಲ್ಲ, ಯಾಕೆಂದರೆ ತಪ್ಪಾಗ್ತದೆ ನಾನು ಹೇಳಿದರೆ. JDSಯಿಂದ ಇಂಥವ್ರು ಸಂಪರ್ಕದಲ್ಲಿದ್ದಾರೆ, ಇಲ್ಲ BJPಯವರು ಇಲ್ಲಿ ಗುರುತಿಸ್ಕೊಂಡಿದ್ದಾರೆ, ಇವೆಲ್ಲ ಇದಾವಲ್ಲ. ಈ ಸ್ಪೆಕ್ಯುಲೇಷನ್ಸು ಅದು ಕನ್ಫರ್ಮೇಷನಿಗೆ ಯೂಶಲಿ ಕನ್ವರ್ಟ್ ಆಗುತ್ತೆ ಅಷ್ಟೇ, ಈ ರಿಸಲ್ಟ್ ನೋಡಿದ ಮೇಲೆ. ಅದ್ರ ಜೊತೆಗೆ ಇನ್ನೂ ಯಾರು ಎಕ್ಸ್ಟ್ರಾ ಹಾಕಿದ್ರು ಅನ್ನೋದು ಒಂದು ದೊಡ್ಡ ಸಾಧನೆ ಇದಾಗುತ್ತೆ. ಏನೋ ಸಾಧನೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಒಂದು ಸಸ್ಪೆನ್ಸಲ್ಲಿರುತ್ತೆ. ನೀವು ಹುಡ್ಕೋತಾ ಇರ್ತೀರ, ನಾವು ಹುಡ್ಕೊಳ್ತಾ ಆಗುತ್ತೆ. ಬಟ್ ನಮಗೆ ಗೊತ್ತಿತ್ತು ವಿನಯ್ ಅವರು ಗೆಲ್ತಾರೆ ಅಂತೇಳಿ ವಿಶ್ವಾಸ ಇತ್ತು. ವಿನಯ್ ಅವರು ಸ್ವಲ್ಪ ಜಾಸ್ತಿ ಮತದಲ್ಲಿ ಗೆಲ್ತಾರೆ ಅಂಥೇಳಿ ಗೊತ್ತಿತ್ತು. ಬೇರೆಯವರಿಗೆಲ್ಲ ನಮಗೆಲ್ಲ ಅಲೋಕೇಶನ್ ಕೊಟ್ಟಿರ್ತಾರೆ, ಫಸ್ಟು ಸೆಕೆಂಡ್ ಪ್ರಿಫರೆನ್ಸ್. ಆ್ಯಂಡ್ ಐ ಥಿಂಕ್ ಈವನ್ ಬೈ ಚಾನ್ಸ್ ಏನಾದ್ರು ಹಿಂಗೆ ಮತದಾನ ಹೆಚ್ಚು ಕಮ್ಮಿ ಆಗಿದ್ರೂ ನನಗನ್ಸುತ್ತೆ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟಲ್ಲಿ ಆರಾಮಾಗಿ ವಿನಯ್ ಅವರು ಭಾಳ ಹೈ ಲೀಡಲ್ಲೂ ಕೂಡ ಗೆಲ್ತಾ ಇದ್ರು ಅಂಥೇಳಿ ವಿಶ್ವಾಸ ಇರ್ತಿತ್ತು ನನಗೆ. ಸರ್, DK ಶಿವಕುಮಾರ್ ಅವರ ತಂತ್ರಗಾರಿಕೆ ಇದರಲ್ಲಿ ಕೆಲಸ ಮಾಡಿದೆ ಅನ್ನೋಂಥ ಮಾತುಗಳು ಕೇಳುವ. ಈಸ್ ಅನ್ ಎಕ್ಸ್ಪರ್ಟ್ ಇನ್ ದ್ಯಾಟ್. ಅಂದರೆ ತಂತ್ರಗಾರಿಕೆ, ಕ್ಯಾಲ್ಕುಲೇಷನ್ನು, ನಾವು ಯಾವ ರೀತಿ ಮ್ಯಾನಿಪುಲೇಷನ್ ಅಂತ ನಾನು ಹೇಳೋದಿಲ್ಲ, ಯಾವ ರೀತಿ ನಡ್ಕೊಳ್ಬೇಕು, ಚುನಾವಣೆನ ಫೇಸ್ ಮಾಡಬೇಕು ಅಂಥೇಳಿ ಅವ್ರಿಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಅನುಭವ ಏನಿದೆ ಅದು ಉತ್ತರ ಕೊಟ್ಟಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೊಂದು ವಿಶ್ವಾಸ, ಇದನ್ನು ತೊಗೊಂಡು ಹೋಗಬೇಕಾಗತ್ತೆ. ನಾವು ಇದನ್ನು ವರ್ಕಿಗೂ ಕನ್ವರ್ಟ್ ಮಾಡಬೇಕು, ವರ್ಕಿಗೆ ಕನ್ವರ್ಟ್ ಮಾಡಿ ಮುಂದೆ 2028ವರೆಗೂ ಕೂಡ ತೊಗೊಳ್ಬೇಕು.